ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಧನುಷ್ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಮಾರ್ಚ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಧನುಷ್ ರಾಶಿಯವರ ಜೀವನದಲ್ಲಿ ಏನೆಲ್ಲ ಶುಭವನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ಮಾರ್ಚ್ ತಿಂಗಳು ಈ ಧನುಷ್ ರಾಶಿಯವರಿಗೆ ನಿಮ್ಮ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರ, ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಧನುಷ್ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ತಡೆಯಿಲ್ಲದಂತಹ ಮುನ್ನಡೆ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರಲಿದೆ, ಮತ್ತು ಕೌಟುಂಬಿಕವಾಗಿ ಸೌಖ್ಯವೂ ಕೂಡ ಇರಲಿದೆ. ಈ ಮಾರ್ಚ್ 2026 ಈ ಧನುಷ್ ರಾಶಿಯವರಿಗೆ ಅದ್ಭುತ ಶಕ್ತಿ ಮತ್ತು ಕಾರ್ಯಸಿದ್ಧಿಯ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ 3ನೇ ಮನೆಯು ಅಂದರೆ ಧೈರ್ಯದ ಸ್ಥಾನವು ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಪ್ರಜ್ವಲಿಸುತ್ತಿದೆ. ಇದು ವ್ಯವಹಾರ ಮತ್ತು ಸಂವಹನದಲ್ಲಿ ನಿಮ್ಮನ್ನು ನಿರ್ಭೀತಗೊಳಿಸ್ತಾ ಹೋಗ್ತದೆ. ಇತರರು ಕೈ ಹಾಕಲು ಹೆದರುವ ಕೆಲಸಗಳನ್ನು ನೀವು ಲೀಲಾಜಾಲವಾಗಿ ಮಾಡಿ ಮುಗಿಸ್ತಾ ಹೋಗ್ತೀರಿ. ಅದೇ ಸಮಯದಲ್ಲಿ 4ನೇ ಮನೆಯಲ್ಲಿ ಅಂದರೆ ಸುಖದ ಸ್ಥಾನದಲ್ಲಿ ಮಾರ್ಚ್ 2ರಂದು ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಇದು ಜೀವನದಲ್ಲಿ ಐಷಾರಾಮಿ, ಆರಾಮ ಮತ್ತು ಹೊಸ ವಾಹನ ಯೋಗವನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು. ಶನಿಯು ಸ್ವಲ್ಪ ಮಟ್ಟಿಗೆ ನಿರ್ಬಂಧಗಳನ್ನು ಹೇರಲು ಪ್ರಯತ್ನಿಸಿದರು. ಶುಕ್ರನ ಬಲವು ನಿಮಗೆ ಸಂತೋಷವನ್ನು ನೀಡಲಿದೆ. 7ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ಸಂಬಂಧಗಳನ್ನು ಕೂಡ ಕಾಪಾಡಲಿದ್ದಾನೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರುವಂತಹ ಪ್ರಮುಖ ಗ್ರಹ ಸಂಚಾರಗಳು ಏನು ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 6 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು 4ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ನಿಮ್ಮ ಮನೆಯಲ್ಲಿ ಐಷಾರಾಮಿ ಜೀವನ ಏರ್ಪಾಡಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ವಾಹನವನ್ನು ಖರೀದಿ ಮಾಡುವಂತಹ ಯೋಗವೂ ಕೂಡ ಬರಲಿದೆ. ತಾಯಿಯ ಸಂತೋಷವನ್ನು ಕೂಡ ಈ ರಾಶಿಯವರು ಬಯಸ್ತು ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯ ಕುಂಭ ರಾಶಿಯಲ್ಲಿ ಮಂಗಳನು ಇರಲಿದ್ದು ಅಪ್ರತಿಮವಾದಂತಹ ಧೈರ್ಯ ಈ ರಾಶಿಯವರಿಗೆ ಹೆಚ್ಚಾಗಲಿದೆ. ಒಡಹುಟ್ಟಿದವರೊಂದಿಗೆ ಘರ್ಷಣೆ ಮತ್ತು ಕಿರು ಪ್ರಯಾಣದ ವಿಚಾರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಮಂಗಳನು ಬೀರಲಿದ್ದಾನೆ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ಅಸಂಪ್ರದಾಯಿಕವಾದಂತಹ ಸಂವಹನ ಮತ್ತು ಬೋಲ್ಡ್ ನಿರ್ಧಾರಗಳು ಈ ತಿಂಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರ್ಬೋದು. ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಇಂಪಾರ್ಟೆಂಟ್ ಆಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯ ನಂತರ 4ನೇ ಮನೆಗೆ ಮಾರ್ಚ್ 15ರಂದು ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡ್ತಾ ಹೋಗ್ತಾರೆ. ನಂತರ ಕೌಟುಂಬಿಕ ಒತ್ತಡವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗುರುವಿನ ಈ ರಾಶಿ ಬದಲಾವಣೆಯಿಂದ ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ವೃತ್ತಿ ಜೀವನವು ಈ ಮಾರ್ಚ್ ತಿಂಗಳಿನಲ್ಲಿ ಈ ಧನುಷ್ ರಾಶಿಯವರಿಗೆ ದೃಢ ಸಂಕಲ್ಪದಿಂದ ಮುನ್ನಡೆದು ಹೋಗ್ತದೆ ಅಂತಲೇ ಹೇಳ್ಬೋದು. 3ನೇ ಮನೆಯ ಮಂಗಳ ರಾಹು ಪ್ರಭಾವದಿಂದ ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವಶಾಲಿಯಾಗಿರಲಿವೆ. ಸೇಲ್ಸ್, ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಇದು ದಾಖಲೆಗಳನ್ನು ಬರೆಯುವಂತಹ ತಿಂಗಳು ಅಂತಲೇ ಹೇಳ್ಬೋದು. ನೀವು ಯಾವುದಕ್ಕೂ ಕೂಡ ಈ ಟೈಮ್ನಲ್ಲಿ ಹಿಂಜರಿಯುವುದಿಲ್ಲ. 7ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ವ್ಯಾಪಾರ ಪಾಲುದಾರಿಕೆಯನ್ನು ಸ್ಥಿರವಾಗಿಸುತ್ತಾನೆ. ತಿಂಗಳ ಮೊದಲಾರ್ಧದಲ್ಲಿ ನೀವು ಸಹಿ ಹಾಕುವ ಹೊಸ ಒಪ್ಪಂದಗಳು ದೀರ್ಘಕಾಲದ ಲಾಭಗಳನ್ನು ಕೂಡ ನೀಡಲಿದೆ. ಆದರೆ ಮಾರ್ಚ್ 15ರ ನಂತರ ಸೂರ್ಯನು 4ನೇ ಮನೆಗೆ ಬಂದಾಗ ಕೆಲಸದ ಒತ್ತಡವನ್ನು ಮನೆಗೆ ತರಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಏಕಾಗ್ರತೆಗೆ ಭಂಗವನ್ನು ಕೂಡ ತರಬಹುದು. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಮುಖ್ಯವಾಗಿರಲಿದೆ. ಇನ್ನು ಈ ರಾಶಿಯವರ ಆರ್ಥಿಕ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ಆರ್ಥಿಕವಾಗಿ ಆಸ್ತಿಗಳ ಮೇಲೆ ಹೂಡಿಕೆ ಮಾಡುವಂತಹ ತಿಂಗಳು ಅಂತಲೇ ಹೇಳ್ಬೋದು.
ಅದರಲ್ಲೂ 4ನೇ ಮನೆಯ ಉಚ್ಚ ಶುಕ್ರನು ಹೊಸ ಕಾರು ಖರೀದಿ ಯೋಗವನ್ನು ತಂದರು. ಮನೆ ನವೀಕರಣ ಅಥವಾ ದುಬಾರಿ ಪೀಠೋಪಕರಣಗಳ ಖರೀದಿಯನ್ನು ಕೂಡ ಸೂಚಿಸಲಿದ್ದಾರೆ. ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನೀವು ಹಣವನ್ನು ಕೂಡ ಬೇಯಿಸ್ತಾ ಹೋಗ್ತೀರಿ. ಗುರುಗ್ರಹವು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ನೋಡೋ ಕಾರಣ ಆದಾಯದ ಅರಿವು ಸ್ಥಿರವಾಗಿರ್ತದೆ. ಆನ್ಲೈನ್ ವ್ಯವಹಾರ ಇರ್ಬೋದು, ಕಮಿಷನ್ ಆಧಾರಿತಂತಹ ಕೆಲಸಗಳು ಮಾಡುವವರಿಗೆ ಹೆಚ್ಚಿನ ಲಾಭಗಳು ಕೂಡ ಸಿಗಲಿದೆ. ಆದರೆ ನೆರೆಹೊರೆಯವರು ಅಥವಾ ಸಂಬಂಧಿಕರ ಮುಂದೆ ಆಡಂಬರ ಪ್ರದರ್ಶಿಸಲು ಹಣ ದುಂದುವೆಚ್ಚವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಟೈಮ್ನಲ್ಲಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಕೂಡ ಈ ರಾಶಿಯವರಿಗೆ ಮುಖ್ಯ ಎನಿಸಲಿದೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಒಟ್ಟಾರೆ ಆರೋಗ್ಯ ಉತ್ತಮವಾಗಿದ್ದರೂ ಕೆಲವು ಭಾಗಗಳ ಬಗ್ಗೆ ಬಹಳ ಗಮನವನ್ನು ವಹಿಸಬೇಕು. 3ನೇ ಮನೆಯ ಮಂಗಳ ರಾಹು ಪ್ರಭಾವದಿಂದ ಭುಜ, ತೋಳು ಅಥವಾ ಕಿವಿ ನೋವು ನಿಮಗೆ ಕಾಣಿಸಿಕೊಳ್ಬೋದು. ಜಿಮ್ನಲ್ಲಿ ಭಾರ ಎತ್ತುವಾಗ ಸರಿಯಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಬನ್ನಿ. 4ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವ ಕಾರಣ ಅಸ್ತಮ ಅಥವಾ ಉಸಿರಾಟದ ತೊಂದರೆ ಇರುವವರು ಮಾಲಿನ್ಯದಿಂದ ದೂರ ಇರುವುದು ಒಳ್ಳೆಯದು ಅಂತಲೇ ಹೇಳ್ಬೋದು. ಭಾವನೆಗಳನ್ನು ಹತ್ತಿಕ್ಕಲಿಕ್ಕೆ ಹೋಗಬೇಡಿ, ಇದು ಮಾನಸಿಕ ಆತಂಕಕ್ಕೆ ಕಾರಣವಾಗಬಹುದು. ಪ್ರತಿದಿನ ಸ್ವಲ್ಪ ಸಮಯ ಸಂಗೀತ ಕೇಳುವುದು ಅಥವಾ ನಡಿಗೆ ಮಾಡುವುದು ಈ ರಾಶಿಯವರಿಗೆ ಹಿತಕರವಾಗಿರಲಿದೆ. ಇದರಿಂದ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಧನುಸ್ಸು ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ಮಾರ್ಚ್ ತಿಂಗಳು ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಮನೆಯಲ್ಲಿ ಈ ತಿಂಗಳು ನಿಮ್ಮ ವೈಭವದ ತಾಣವಾಗಿರಲಿದೆ ಅಂತಲೇ ಹೇಳ್ಬೋದು. ಉಚ್ಚ ಶುಕ್ರನಿಂದ ಮನೆಯ ಪರಿಸರ ಬಹಳಷ್ಟು ಸುಂದರವಾಗಿರಲಿದೆ. ನೀವು ಮನೆಯಲ್ಲಿ ಸಣ್ಣ ಸಮಾರಂಭ ಅಥವಾ ಪಾರ್ಟಿಗಳನ್ನು ಏರ್ಪಡಿಸ್ಬೋದು. ಆದರೆ ಶನಿಯ ಉಪಸ್ಥಿತಿಯು ಕೆಲವು ಕೌಟುಂಬಿಕ ಜವಾಬ್ದಾರಿಗಳನ್ನು ಅಥವಾ ಹಿರಿಯರ ವಿಷಯದಲ್ಲಿ ಗಾಂಭೀರ್ಯವನ್ನು ಕೂಡ ತರುತ್ತದೆ. ಕಿರಿಯ ಹೊಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ವಾಗ್ವಾದ ನಡೆಯುವಂತಹ ಸಾಧ್ಯತೆ ಇರುತ್ತದೆ. ನಿಮ್ಮ ಮಾತು ಕಠಿಣವಾಗಿರ್ಬೋದು. ದಾಂಪತ್ಯ ಜೀವನದಲ್ಲಿ 7ನೇ ಮನೆಯ ಗುರುವು ಸುಖ ಶಾಂತಿಯನ್ನು ಕಾಪಾಡ್ತಾನೆ ಮತ್ತು ಹೊರಗಿನ ಯಾವುದೇ ಒತ್ತಡದಿಂದ ನಿಮ್ಮ ಸಂಬಂಧವನ್ನು ಕೂಡ ರಕ್ಷಿಸ್ತಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಈ ತಿಂಗಳು, ಅದರಲ್ಲೂ ಈ ಮಾರ್ಚ್ ತಿಂಗಳಿನಲ್ಲಿ ತುಂಬ ಚುರುಕಾಗಿ ಇರ್ತೀರಿ ಅಂತಲೇ ಹೇಳ್ಬೋದು. ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಅಲ್ಪಾವಧಿ ಕೋರ್ಸ್ಗಳನ್ನು ಕಲಿಯಲು ಈ 3ನೇ ಮನೆಯ ಶಕ್ತಿ ಬಹಳಷ್ಟು ಪೂರಕವಾಗಿರ್ತದೆ ಈ ರಾಶಿಯವರಿಗೆ. ಕ್ರೀಡಾಪಟುಗಳಿಗೆ ಇದು ಯಶಸ್ಸಿನ ತಿಂಗಳು ಅಂತಲೇ ಹೇಳ್ಬೋದು. ಸ್ಪರ್ಧೆಗಳಲ್ಲಿ ವಿಜೇತರಾಗ್ತಾ ಹೋಗ್ತೀರಿ. ಆದರೆ ಮನೆಯಲ್ಲಿ ನಡೆಯುವ ರಿಪೇರಿ ಕೆಲಸ ಅಥವಾ ಅತಿಥಿಗಳ ಆಗಮನದಿಂದ ಓದಿಗೆ ಅಡ್ಡಿಯೂ ಕೂಡ ಆಗ್ಬೋದು. ಗಂಭೀರವಾಗಿ ಓದುತ್ತಿರುವವರು ಶಾಂತವಾದ ಸ್ಥಳವನ್ನು ಆಯ್ದುಕೊಳ್ಳುವುದು ಉತ್ತಮವಾಗಿರಲಿದೆ. 4ನೇ ಮನೆಯ ಶನಿಯು ನಿಮ್ಮನ್ನು ಏಕಾಂತದಲ್ಲಿ ಓದಲು ಪ್ರೇರೇಪಿಸ್ತಾ ಹೋಗ್ತಾರೆ ಈ ಟೈಮ್ನಲ್ಲಿ. ಆದ್ದರಿಂದ ಈ ಟೈಮ್ನಲ್ಲಿ ಬಹಳಷ್ಟು ಓದಿನ ಕಡೆ ಗಮನವನ್ನು ಕೊಡ್ತಾ ಬನ್ನಿ. ಇದು ನಿಮ್ಮ ಜೀವನವನ್ನು ಸಾಕಷ್ಟು ಬದಲಾವಣೆಯನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, 3ನೇ ಮನೆಯಲ್ಲಿನ ತೀವ್ರತೆಯನ್ನು ಸರಿಯಾಗಿ ಹಾದಿಗೆ ತರಲು ಮತ್ತು ಮನೆಯಲ್ಲಿ ಸುಖವನ್ನು ಸ್ಥಿರಗೊಳಿಸಲು ಈ ಪರಿಹಾರಗಳನ್ನು ಪಾಲಿಸ್ತಾ ಬನ್ನಿ. 3ನೇ ಮನೆಯ ಮಂಗಳ ಮತ್ತು ರಾಹು ಶಕ್ತಿಯನ್ನು ನಿಯಂತ್ರಿಸಲು ಇದು ಅತ್ಯಗತ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಪ್ರತಿದಿನ ಪಠಿಸುವುದರಿಂದ ನಿಮ್ಮ ಧೈರ್ಯವು ಸತ್ಕಾರ್ಯಗಳಿಗೆ ಬಳಕೆ ಆಗ್ತಾ ಹೋಗ್ತದೆ. 4ನೇ ಮನೆಯಲ್ಲಿ ಉಚ್ಚ ಶುಕ್ರನ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿ ಶುಕ್ರವಾರಗಳಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ ಅಥವಾ ಹರಿಯುವ ನೀರಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಸ್ನೇಹಿತರೆ. ಇದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸಿ ಸ್ನೇಹಿತರೆ. ಇದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ಸಂಪತ್ತು ಕೂಡ ಹೆಚ್ಚಾಗಲಿದೆ. ಒಡಹುಟ್ಟಿದವರಿಗೆ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮಂಗಳವಾರದಂದು ಅವರಿಗೆ ಏನಾದರೂ ಸಿಹಿಯನ್ನು ಉಡುಗೊರೆಯಾಗಿ ನೀಡಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರುವಿನ ಬಲಕ್ಕಾಗಿ ಓಂ ನಮೋ ಭಗವತಿಯೇ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ನಿಮಗೆ ಸಿಗಲಿದೆ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ,
ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.